ಸರಿ, ಮದ್ವೆಗೆ ಮುಂಚೆ ಮದ್ವೆ ಆದ್ಮೇಲೆ ಏನೋ ಪ್ರಶ್ನೆಗಳು ಕೇಳಬೇಕು ಅಂದ್ಯಲ್ಲ, ಏನವು? ಅಲ್ಲ, ನಿನ್ನನ್ನ ಯಾಕೆ ಪ್ರೀತಿಸಿದ್ದು? ಏನಕ್ಕೆ ಪ್ರೀತಿಸಿದ್ನಾ? ಇದೆಂತ ಪ್ರಶ್ನೆ? ಯಾಕೆ ಪ್ರೀತಿಸ್ತೆ ಅಂದ್ರೆ ತಲೆ ಕೆರ್ಕೋತಿದ್ಯಲ್ಲ. ಅಂದ್ರೆ ಏನಕ್ಕೆ ಪ್ರೀತಿಸ್ದೆ ಅಂತ ಕೇಳಿದ್ರೆ ಏನ್ ಹೇಳಕ್ಕಾಗತ್ತೆ ಗೀತಾ? ನನಗೇನೋ ಅರ್ಥ ಆಗ್ತಿಲ್ಲಪ್ಪ. ಅಂದ್ರೆ ನನ್ ಮೇಲೆ ನಿನಗ್ ಪ್ರೀತಿ ಯಾಕೆ ಹುಟ್ಟು ಅಂತ. ಅಂದ್ರೆ ನಿನ್ ವರ್ತನೆ, ನಿನ್ ಪದ್ಧತಿ, ನಿನ್ ಗುಣ ಇವೆಲ್ಲ ಇಷ್ಟ ಆಯ್ತು ನಂಗೆ, ಅದಕ್ಕೇನೆ ಲವ್ ಮಾಡಿದ್ದು. ಸುಳ್ಳು, ತುಂಬಾ ಚೆನ್ನಾಗಿ ಹೇಳ್ತಿದ್ಯಾ. ಏಯ್, ನಿಜವಾಗ್ಲು ಪ್ರಾಮಿಸ್, ಇವೆಲ್ಲ ನಿಜಾನೇ. ಮತ್ತೆ ಲವ್ ಎಟ್ ಫಸ್ಟ್ ಸೈಟ್ ಅಂದೆ? ಓ, ಅವಾಗ ಆತರ ಕಮಿಟ್ ಆದ್ನಾ? ಅದು ಅಂದ್ರೆ ಅವಾಗ ಆತರ ಹೇಳದ್ನಾ ಅಂತ. ಅಂದ್ರೆ ನೀನ್ ಏನ್ ಹೇಳ್ದ ಅಂತನೋ ನೆನ್ಪಾಗ್ತಿಲ್ವಾ ನಿನ್ಗೆ? ಅಷ್ಟ್ ಬೇಗ ಎಲ್ಲ ಮರ್ತ್ಬಿಟ್ಯಾ? ಅಯ್ಯಯ್ಯೋ, ಅದ್ ಹಂಗಲ್ಲ. ಪ್ರೀತಿಸಿದ ಹುಡುಗಿ ಕೈಲಿ ಓಕೆ ಹೇಳ್ಸೋದಕ್ಕೆ ಫ್ಲೋನಲ್ಲಿ ಎಷ್ಟೊಂದು ಹೇಳ್ತೀವಿ ಅಲ್ವಾ, ಅವೆಲ್ಲ ಯಾರಿಗ್ ನೆನಪಿರುತ್ತೆ? ಛೀ, ನಿನ್ ಮನುಷ್ಯನೇ ಅಲ್ಲ. ಅಬ್ಬಬ್ಬಾ, ಹಂಗ್ ಕೋಪ ಮಾಡ್ಕೋಬೇಡ ಗೀತಾ, ಪ್ಲೀಸ್. ನಿಜ ಹೇಳು, ನಿನ್ನ ಯಾಕೆ ಪ್ರೀತಿಸ್ತೆ? ನಿಜ ಹೇಳ್ಬೇಕಾ? ನಿಜ ಹೇಳು ಅಂತ ಕೇಳಿದ್ದು. ಲವ್ ಎಟ್ ಫಸ್ಟ್ ಸೈಟ್ ಅಂತಂದ್ರೆ ಏನ್ ಹೇಳೋದು? ಹುಡುಗಿ ನೋಡಿದ ತಕ್ಷಣ ಅವಳು ಏನಾದ್ರೂ ಚೆನ್ನಾಗಿದ್ರೆ ಲಟಕ್ ಅಂತ ಬಿದೋಗ್ಬಿಡ್ತೀವಿ ಅಷ್ಟೇ. ಓಹೋ, ಅಂದವಾಗಿದ್ರೆ ಸಾಕಾ? ನಾನ್ ಅಲ್ದೇ ಇದ್ರು ಇನ್ನೊಬ್ಳು ಹುಡುಗಿ ಆಗಿದ್ರು ನೀನ್ ಪ್ರೀತಿಸ್ಬಿಡ್ತಿದ್ದ? ಇಲ್ಲ, ನೀನ್ ಅಲ್ದಂಗೆ ಇನ್ನು ತುಂಬಾ ಜನ ಹುಡುಗಿರು ನೋಡಿದೀನಿ ಅಲ್ವಾ, ನಿಂತರ ಯಾರು ಕಾಣಿಸಿಲ್ಲ ನನ್ಗೆ. ಯಾಕೆ? ನನ್ಗಿಂತ ಅಂದವಾಗಿರೋರು ಕಾಣಿಸ್ಲಿಲ್ವಾ? ಸುಂದರವಾಗಿರೋ ಹುಡುಗಿ ಕಾಣಿಸಿದ್ಲು ಇಲ್ವೋ ಅನ್ನೋದಲ್ಲ, ಮನ್ಸಿಗೆ ಏನೋ ಒಂದ್ ಅನ್ನಿಸ್ಬೇಕು ಅಲ್ವಾ, ಆ ಫೀಲಿಂಗ್, ಅದು. ಚೆನ್ನಾಗಿ ಕತೆ ಹೇಳ್ತಿದ್ಯಾ. ನಾನೇನ್ ಕತೆ ಹೇಳ್ತಾ ಇಲ್ಲ ಗೀತಾ, ನಿಜ. ನಿನ್ನ ನೋಡಿದ ತಕ್ಷಣ ಮನ್ಸಲ್ಲಿ ನಂಗೊಂದೇನೋ ಫೀಲಿಂಗ್ ಸ್ಟಾರ್ಟ್ ಆಯ್ತು. ಮತ್ತೆ ಮತ್ತೆ ನೋಡ್ಬೇಕು ಅಂತ ಅನ್ನಿಸ್ತು, ನಿನ್ ಜೊತೆನೆ ಬದುಕಬೇಕು ಅಂತನೂ ಅನ್ನಿಸ್ತು. ಅಷ್ಟೇ, ಫಿಕ್ಸ್ ಆಗ್ಬಿಟ್ಟೆ ನಾನು. ಓಕೆ, ಮತ್ತೆ ಮದ್ವೆ ಯಾಕಾದೆ? ಅದೇನದು? ಪ್ರೀತಿ ಮಾಡಿದ್ಮೇಲೆ ಮದ್ವೆ ಆಗ್ಬೇಕಲ್ವಾ? ಹಾಗಲ್ಲ, ಮದ್ವೆ ಯಾಕೆ ಮಾಡ್ಕೊಂಡೆ? ಅಯ್ಯೋ, ಮತ್ತೆ ಅದೇ ಪ್ರಶ್ನೆ ಕೇಳ್ತಾ ಇದೆಯಲ್ಲ. ಪ್ರೀತಿ ಮಾಡೋದು ಮದ್ವೆ ಆಗೋದಕ್ಕೆ ತಾನೇ. ಈ ಆನ್ಸರ್ ಇಂದ ನನಗ್ ಸ್ಯಾಟಿಸ್ಫ್ಯಾಕ್ಷನ್ ಸಿಕ್ಕಿಲ್ಲ. ಹೇಳು, ಮದ್ವೆ ಯಾಕೆ ಮಾಡ್ಕೊಂಡೆ? ನೆಮ್ಮದಿಯಾಗಿರೋದು ಇಷ್ಟ ಇಲ್ದಂಗೆ. ಏನಂದೆ? ಅಲ್ಲ, ಅದು ಅಂದ್ರೆ ಮದ್ವೆ ಆದ ತಕ್ಷಣ ನಿನಗ್ ಮನಃಶಾಂತಿ ಎಲ್ಲ ಹೊರಟೋಯ್ತಾ? ಅಯ್ಯೋ ಯಜಮಾಂತಿ, ಯಾಕೆ ಹಿಂಗ್ ಮಾಡ್ತಾ ಇದೀಯ ನೀನು? ಮತ್ತೆ ಮದ್ವೆ ಆದ್ಮೇಲೆ ನೆಮ್ಮದಿಯಾಗಿಲ್ಲ ಅಂತ ತಾನೇ ನೀನ್ ಹೇಳಿದ್ದು. ಮತ್ ಯಾಕೆ ಮದ್ವೆ ಆದ ನನ್ನ? ಗೀತಾ, ನೀನೇನೋ ಫಿಕ್ಸ್ ಆದಂಗಿದ್ಯಾ. ನಾನು ಏನಾದ್ರೂ ತಪ್ಪು ಮಾತಾಡಿದ್ರೆ ಬಿಟ್ಬಿಡು ನನ್ನ. ಆದ್ರೆ ಈ ತರ ಕ್ರಾಸ್ ಕ್ವಶನ್ ಮಾಡಿ ನನ್ನ ಸಾಯಿಸ್ಬೇಡ, ನಿನ್ ಕೈ ಮುಗಿತೀನಿ ಪ್ಲೀಸ್. ಮದ್ವೆ ಯಾಕಾದೆ ಅಂತ ಕೇಳಿದ್ರೆ ಸರಿಯಾಗಿ ಉತ್ತರ ಕೊಡಕ್ಕೂ ನಿನ್ ಕೈಲಿ ಆಗಲ್ಲ. ದೊಡ್ಡ ಹೀರೋ ತರ ಮಂಟಪದಲ್ಲಿ ಎಲ್ರು ನೋಡ್ತಾ ಇದ್ರೆ ಇನ್ನೊಬ್ಳು ಹುಡ್ಗಿ ಕಟ್ಬೇಕಾಗಿರೋ ತಾಳಿನ ನನ್ ಕತ್ತಿಗ್ ಕಟ್ಟಿದ್ಯಾ. ಗೀತಾ, ನೀ ನನಗ್ ಬೇಕು ಅಷ್ಟೇ. ನೀ ನನಗ್ ಬೇಕು ಅಂತಂದ್ರೆ ನಿನ್ ಕುದ್ಗೆ 3 ಗಂಟೆ ಹಾಕ್ಬೇಕು ಅಲ್ವಾ, ಅದಕ್ಕೆ ಹಾಕ್ದೆ ನಾನು. ಈಗ್ಲೂ ನಿನಗೆ ನನ್ನ ಯಾಕೆ ಮದ್ವೆ ಅದ ಅಂತ ಗೊತ್ತಿಲ್ಲ ಅಂತ ಆಯ್ತು. ಶಪ್ಪ, ಅವಾಗ್ಲಿಂದ ನಂಗೆ ಅದೊಂದೇ ಪ್ರಶ್ನೆ ಕೇಳ್ತಿದ್ಯಾ ಅಲ್ವಾ? ನಾನ್ ನಿನಗೆ ಅದೇ ಪ್ರಶ್ನೆ ಕೇಳ್ತಾ ಇದ್ದೀನಿ. ನೀನ್ ಹೇಳು, ನೀನ್ ಯಾಕೆ ನನ್ ಕೈಲಿ ತಾಳಿ ಕಟ್ಟಿಸ್ಕೊಂಡೆ? ಯಾಕೆ ಅಂದ್ರೆ ಸಾಯೋವರೆಗೂ ನಿನ್ ಜೊತೆ ಬದುಕ್ಬೇಕು ಅಂತ, ನಿನ್ ಜೊತೆ ಹೆಜ್ಜೆ ಇಡ್ಬೇಕು ಅಂತ. ಓಹೋ, ಈ ತರ ಆನ್ಸರ್ ಹೇಳ್ಬೇಕಾ? ಮದ್ವೆ ಮಾಡ್ಕೊಳ್ಳೋದು ಅದಕ್ಕೆ ಅಲ್ವಾ ಗೀತಾ, ಜೊತೆಗಿರೋದಿಕ್ಕೇನೆ ತಾನೆ. ಆದ್ರೂ ನಿನಗೆ ಸರಿಯಾಗಿ ಹೇಳೋದಕ್ಕೂ ನೆಟ್ಟಗ್ ಬರಲ್ಲ ಅಲ್ಲ? ಏನ್ ಗಂಡನೋ ನಿನ್ ಗಂಡನ ಗೀತಾ? ಅದೇ ಪೆದ್ದ ಗಂಡನ್ ಕಟ್ಕೊಂಡಿದ್ದೀನಿ. ಪೆದ್ದ ಗಂಡನಲ್ಲ, ಮುದ್ದಾದ ಗಂಡನ. ಎಲ್ಲಿ ಒಂದ್ ಮುತ್ತು ಕೊಡು. ಸಾಯಿಸ್ಬಿಡ್ತೀನಿ. ಏನ್ ಗೀತಾ, ಅವಾಗ್ಲೇ ಬೊಕ್ಕೆ ಕೊಟ್ಟೆ, ಪ್ರಪೋಸ್ ಮಾಡ್ದೆ, ರೊಮ್ಯಾಂಟಿಕ್ ಆಗಿದ್ದೆ, ಇವಾಗ ಮುತ್ತು ಕೇಳಿದ್ರೆ ಹೊಡಿತಾ ಇದೆಯಲ್ಲ. ಹಲೋ, ಬೊಕ್ಕೆ ಕೊಟ್ಟಿದ್ದು ತಮಗಲ್ಲ. ಮತ್ತೆ ಏಯ್, ರೊಮ್ಯಾಂಟಿಕ್ ಆಗಿ ಫೀಲ್ ಮಾಡ್ಕೊಂಡು ಬೊಕ್ಕೆ ಕೊಟ್ಟೆ ಅಂತ ನಾನ್ ಅನ್ಕೋತಿದ್ರೆ ನನಗಲ್ಲ ಅಂತ ಹೇಳ್ತಿದ್ಯಲ್ಲ ಗೀತಾ. ಇವತ್ತು ನಿಮ್ಮಮ್ಮ ಆಕ್ಟಿಂಗ್ ಶುರು ಮಾಡ್ತಾರಲ್ಲ, ಅವ್ರಿಗೆ ಬೆಸ್ಟ್ ವಿಶಸ್ ಹೇಳಿ ಈ ಬೊಕ್ಕೆನ ಕೊಡಿ, ಸಂತೋಷ ಪಡ್ತಾರೆ. ಓ, ಇದನ್ನ ನಮ್ಮಮ್ಮಂಗೋಸ್ಕರ ತಂದಿದ್ಯಾ? ಮತ್ತೆ ನೀನೇ ಕೊಡ್ಬೋದು ತಾನೆ? ನಾನ್ ಏನ್ ಮಾಡಿದ್ರು ಅತ್ತೆ ಅವ್ರಿಗೆ ಇಷ್ಟ ಆಗಲ್ಲ. ಅದೇ ನೀನ್ ಕೊಟ್ರೆ ಚಿಕ್ಕ ವಿಷಯ ಆದ್ರೂ ದೊಡ್ಡದಾಗ್ ಫೀಲ್ ಮಾಡ್ತಾರೆ. ಪಾಪ ಅವ್ರೇನೋ ಆಕ್ಟ್ ಮಾಡ್ಬೇಕು ಅಂತ ಆಸೆ ಪಡ್ತಿದಾರಲ್ಲ, ಚೆನ್ನಾಗ್ ಮಾಡ್ಲಿ ಅಂತ ಅವ್ರಿಗೆ ಆಲ್ ದ ಬೆಸ್ಟ್ ಹೇಳಿ ಈ ಬೊಕ್ಕೆನ ಕೊಡು, ಖುಷಿ ಪಡ್ತಾರೆ. ಆ ಉತ್ಸಾಹದಿಂದ ಇನ್ನೂ ಚೆನ್ನಾಗಿ ಆಕ್ಟ್ ಮಾಡ್ತಾರೆ. ನೀನ್ ಸೂಪರ್ ಯಜಮಾಂತಿ. ಅಮ್ಮನ ಜೊತೆ ಜಗಳ ಆಡ್ತಿರ್ತೀಯ, ಆದ್ರೆ ನೀನ್ ಚೆನ್ನಾಗಿ ಯೋಚನೆ ಮಾಡ್ತೀಯ ಇದನ್ನೆಲ್ಲ. ಹೋಗ್ಲಿದ್ದು ಸಾಕು, ನಡಿ ನಡಿ ಹೋಗ, ಅತ್ತೆ ಕೊಡು ಹೋಗು.
ಏನ್ ಚಂದ ಕಾಣ್ತೀಯೇ ಯಾರೇ ನೀನು. ಓಹೋ ನೋಡ್ಲಿಕ್ಕ ಎಷ್ಟು ಚಂದ ಐತಲ್ಲೇ, ನಿನ್ ಮುಂದೆ ಯಾರು ಸುಂದ್ರ ಇಲ್ಲಲೇ, ಹುಬ್ಬಳ್ಳಿ ಐದ ನಾನು ಚಂದ ಇದ್ದೇನೆ. ಓಕೆನಾ ಮೇಡಮ್? ಯಾ ಮೇಕಪ್ ಮ್ಯಾನ ಏನ್ ಇಷ್ಟ ಮಾಡಕತ್ತಿಯಲ್ಲ ಮೇಕಪ್, ಇನ್ನೊಂದ್ ಸ್ವಲ್ಪ ಬಣ್ಣ ಹಾಕ. ಕೆನ್ನಿ ಮ್ಯಾಲ ಗುಲಾಬಿ ಬಣ್ಣ ಹಾಕ್ತಾರಲ್ಲ, ಇನ್ನೊಂದ್ ಸ್ವಲ್ಪ ಜಾಸ್ತಿ ಹಾಕ. ಅಯ್ಯೋ ಚೆನ್ನಾಗಿರಲ್ಲಮ್ಮ, ಹಿಂಗಿದ್ರೇನೆ ನಿಮ್ಗೆ ಚೆನ್ನಾಗಿ ಕಾಣಿಸೋದು. ಮೇಕಪ್ ಪೌಡರ್ ಆಗೋಗ್ತೈತಂತ ಸ್ವಲ್ಪ ಸ್ವಲ್ಪ ಹಚ್ಚಾತೀನಿ. ಡೈರೆಕ್ಟರ್ ಹೇಳೋದೇನ? ಡೈರೆಕ್ಟ್ರ ಅಮ್ಮ ಬರ್ತದೇನಮ್ಮ. ಏನಮ್ಮ ಏನಮ್ಮ? ರೆಡಿ ಆಗ್ಬಿಟ್ರಾ? ನೈಸ್, ಚೆನ್ನಾಗಿದೆ. ಏನ್ ಈ ನಿಮ್ ಮೇಕಪ್ ಮ್ಯಾನ್ ನನಗ್ ಮೇಕಪ್ ಮಾಡತ್ತಿಲ್ಲ. ಈ ಕೆನ್ನಿ ಮೇಲೆ ಗುಲಾಬಿ ಬಣ್ಣ ಹಾಕು ಅಂತ ಹೇಳತ್ತೀನಿ. ಹಾಕಿದ್ರೆ ಚಂದ ಕಾಣ್ತದಲ್ಲ, ಹೇಳಿದ್ರೆ ಕೇಳಂಗಿಲ್ಲಿವ. ಇಲ್ಲಮ್ಮ, ಅದು ಕ್ಯಾಮ್ರಾ ಲೈಟಿಂಗ್ ಮುಂದೆ ಚೆನ್ನಾಗಿರಲ್ಲ, ಹಿಂಗೆ ಚೆನ್ನಾಗಿರತ್ತೆ. ಚಂದ ಇರ್ತದ. ಸರಿ ಡೈರೆಕ್ಟರ್ ಹೇಳಿದ್ರೆ ಓಕೆ. ನಿಮಗ್ ಗೊತ್ತಿರ್ಲಾರ್ದೇನೈತಿ? ಹೌದೌದು, ನಿಮಗ್ ಗೊತ್ತಿಲ್ದೇ ಇರೋದೇನಿದೆ? ಏನಪ್ಪ ಡೈರೆಕ್ಟ್ರ, ಈ ಗೆಟಪ್ ಅಲ್ಲಿ ನಾನು ಹೇಗಿದ್ದೀನಿ? ಒಬ್ಬೊಬ್ಬರಿಗೆ ಒಂದೊಂದು ಟೈಮಲ್ಲಿ ಯೋಗ ಬರುತ್ತಂತೆ, ನಮಗೆ ಈ ವಯಸ್ಸಲ್ಲಿ ಬಂದಿದೆ. ಜಸ್ಟ್ ಮಿನಿಟ್, ಮೇಕಪ್ ಮಾಡ್ಕೊಳಕ್ ಹತ್ತಿನ. ಡೈರೆಕ್ಟ್ರ, ನಾನೀಗ ಮೇಕಪ್ ಹಾಕೊಂಡು ಕನ್ನಡಲ್ಲಿ ನೋಡ್ಕೊಂಡ್ರೆ ಹೇಗ್ ಕಾಣ್ತಿದೀನಿ ಗೊತ್ತಾ? ಹೆಂಗಿದ್ದೀರಾ? ಈ ಕಡೆಯಿಂದ ಕಲಾ ತಪಸ್ವಿ ರಾಜೇಶು, ಬೆಳ್ಳಿ ಮೋಡ ಚಿತ್ರದ ಗಂಗಾಧರ್ ತರ ಬೆಳ್ಳಿ ಕಾಣಿಸ್ತಾ ಇದ್ದೀನಿ. ಯೂತ್ ಐಕಾನ್ ಆಗಿರೋ ನನ್ನನ್ನು ಇಟ್ಕೊಂಡು ಸಾಂಗ್ಲಿಯಾನ ಪಾರ್ಟ್ 4 ತೆಗಿಬೇಕು ಅನ್ಕೊಂಡಿದ್ದೀರಾ? ಸಾಂಗ್ಲಿಯಾನ ಪಾರ್ಟ್ 4 ಏನು? ಇವನ್ ಇಟ್ಕೊಂಡು ಸಾಂಗ್ಲಿಯಾನ ಪಾರ್ಟ್ 4 ತೆಗಿಬೇಕಾ? ಅದು ಇವನ್ ಮುಸುಡಿ ಇಟ್ಕೊಂಡು. ಈ ಮಾತು ಏನಾದ್ರು ಜನಕ್ಕೆ ಗೊತ್ತಾಯ್ತು ಅನ್ಕೋ, ಇವನ್ ಎಲ್ಲಿದಾನೋ ಅಲ್ಲೇ ಬಂದು ಹುಡುಕಿ ಇವನ್ನ ಕೊಲೆ ಮಾಡಿ ಹೋಗ್ಬಿಡ್ತಾರೆ. ಇವನ್ ಮುಖಾನೋ. ನಿನ್ ಮುಖಕ್ಕೆ ಸಾಂಗ್ಲಿಯನ್ನ 4 ಬೇರೆ ಕೇಡು. ಏನಪ್ಪ ಡೈರೆಕ್ಟ್ರೆ, ನಾನು ಇಟ್ಕೊಂಡು ಸಾಂಗ್ಲಿಯಾನ 4 ತೆಗಿಬೇಕು ಅನ್ಕೊಂಡಿದಿರಲ್ಲ, ಏನ್ ಪರವಾಗಿಲ್ಲ, ಪ್ಲಾನ್ ಮಾಡ್ಕೋ. ಹಾಗೆ ಒಂದ್ ಗ್ಯಾಪಲ್ಲಿ ಹಾಡು ಹೇಳ್ತೀನಿ, ಕೇಳಿಸ್ಕೋ. ಕಾಂಚನ ಕೋಪವೇ ಪ್ರೇಮದ ಬಿಂಬ ನೀನಾದರೆಣ, ನಿನ್ನ ಪ್ರತಿಬಿಂಬವೇ ಪ್ರತಿಬಿಂಬ. ಇನ್ನು ಸಾಕ್ಬಿಡ್ರಿ, ಮೊದಲೇ ನನಗೆ ಹುಷಾರಿಲ್ಲ. BP ಹೆಚ್ಚಾಗಿ ನಾನೇನ್ ಮಾಡ್ತೀನೋ, ಇಲ್ಲ ಅಂದ್ರೆ ಹೊಡ್ಕೋತಾರ ನಾನು ಎದೆಗೆ ಏನಾಗುತ್ತೋ ಗೊತ್ತಿಲ್ಲ. ಪ್ಲೀಸ್. ಓಕೆ. ಏನ್ ಡೈರೆಕ್ಟ್ರ, ಆರಾಮಿಲ್ಲೇ ನಿಮ್ಗ? ಜ್ವರ ಐತೇನ? ಗುಳಿಗೆ ಐತಿ ಕೊಡ್ಲೇನ? ನಿನ್ನೆ ಎಲ್ಲ ಚಂದ ಇದ್ಯಲ್ಲ, ಈಗೇನ್ ಬಂದೈತಿ ದೊಡ್ಡ ರೋಗ? ಅಂದ್ರೆ ಅದು ನಿನ್ನೆ ರಾತ್ರಿಯಿಂದನೇ ಸ್ವಲ್ಪ ಟೆನ್ಷನ್ ಜಾಸ್ತಿ ಆಗಿದೆ. ನಮಗ ಪಾತ್ರ ಕೊಟ್ಟು ನಮ್ಮನ್ನ ಎಷ್ಟು ಚಂದ ತೋರಿಸ್ಬೇಕು ಅನ್ನೋದನ್ನ ಬಹಳ ವಿಚಾರ ಮಾಡಕ್ ಹತ್ತಿರ್ಬೇಕು. ನೀವೇನ್ ಚಿಂತೆ ಮಾಡಕ್ ಹೋಗ್ಬೇಡ್ರಿ, ನಾವ್ ಈ ಪಾತ್ರದೊಳಗ ಪರಕಾಯ ಪ್ರವೇಶ ಮಾಡ್ಬಿಡ್ತೀವಿ. ಸಾರ್ ಕೇಳಿಸ್ಕೊಂಡ್ರ? ಪಾತ್ರದಲ್ಲಿ ಪರಕಾಯ ಪ್ರವೇಶ ಮಾಡ್ತಾರಂತೆ. ಏಯ್ ನೀ ಸುಮ್ನಿರ. ಸಿನಿಮಾ ಶುರು ಹಾಕಿನ ಮುಂಚೆ ಎಚ್ಚರಿಕೆ ಹೇಳ್ತೀವಲ್ಲ, ಹಾಗೆ ಇವರು ಕೂಡ ಎಚ್ಚರಿಕೆ ವಿಷಯನ ನಮಗೆ ತಿಳಿಸ್ತಿದ್ದಾರೆ. ನಾವು ಸ್ವಲ್ಪ ಹುಷಾರಾಗಿರ್ಬೇಕು. ಸರಿ ಅಮ್ಮ, ಮೇಕಪ್ ಎಲ್ಲ ಆಯ್ತಲ್ಲ? ಸೀನ್ ಪೇಪರು ಎಲ್ಲ ಚೆನ್ನಾಗಿ ನೋಡ್ಕೊಳ್ಳಿ. 10 ನಿಮಿಷದಲ್ಲಿ ಶೂಟಿಂಗ್ ಸ್ಟಾರ್ಟ್ ಮಾಡ್ಬಿಡೋಣ. ಹೋಗ್ ಬೇರೆ ಕೆಲ್ಸ ಮಾಡ್ಕೊಡಿ. ಸಂತೋಷ ತಾಯಿ. ಬಾರೋ ಕುದಂಡ. ಸರಿ ಸರ್, ಬರ್ತಾ ಇದೀನಿ. ಅಣ್ಣ, ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡತ್ತೀವಿ, ಹೋಗಿ ದೇವ್ರಿಗೆ ಪೂಜಾ ಮಾಡಿ ನಮಸ್ಕಾರ ಮಾಡ್ಕೊಂಡ್ ಬಂದ್ಬಿಡನ್ ಬರ್ರಿ. ನಡೀರಿ. ತಿರುಪತಿ ತಿಮ್ಮಪ್ಪ, ಫಸ್ಟ್ ಟೈಮ್ ನಾನು ನಮ್ಮಣ್ಣ ನಮ್ಮವ್ವ ಆಕ್ಟಿಂಗ್ ಮಾಡತ್ತೀವಿ. ನೀ ಮಾಡದೇ ಇರೋ ಆಕ್ಟಿಂಗ್ ಇಲ್ಲ, ನಿನಗ್ ತಿಳಿದೇ ಇರೋ ಪಾತ್ರ ಇಲ್ಲ. ನಮ್ಮನ್ನ ದೊಡ್ಡ ಮನುಷ್ಯರ್ ಮಾಡೋ ಜವಾಬ್ದಾರಿ ನಿಂದ. ಮತ್ತ ನಾವ್ ಆಕ್ಟಿಂಗ್ ಮಾಡಿದ್ದಕ್ಕ ಈ ಸೀರಿಯಲ್ 5,000 ಎಪಿಸೋಡ್ ಓಡ್ತನ್ಕೋ. ನಮ್ಮ ಅಣ್ಣನ್ನ ನಮ್ಮವ್ವನ ನಿನ್ ಬೆಟ್ಟಕ್ಕ ನಡ್ಸ್ಕೊತ ಬಂದ ಅವ್ರಿಬ್ರು ಕೂದ್ಲು ಕೊಡಿಸ್ತೀನಿ. ತಂಗ್ಯವ, ಗುಂಡೊಡ್ದ್ರೆ ಚೆನ್ನಾಗ್ ಕಾಣಲ್ಲ, ಕೆಡ್ದಾಗಿರತ್ತೆ. ಆಮೇಲೆ ಗೆಟಪ್ಪೇ ಬದಲಾಗ್ಬಿಡುತ್ತೆ. ಅಣ್ಣ, ತಲಿ ಬೋಳಿಸ್ಕೊಂಡ್ರೆ ತಕ್ಳುಗ್ ತಕ್ಕಂಗ ಪಾತ್ರ ಮಾಡ್ಬೋದ. ಆಗತ್ಯ? ಹಾಗಾದ್ರೆ ಓಕೆ. ಕಾಪಾಡಪ್ಪ ವೆಂಕಟರಮಣ ಸ್ವಾಮಿ. ಬಾರೋ. ಏನಮ್ಮ? ಬಾ ಇಲ್ಲೋಡ ಹೆಂಗೈತಿ ನಿಮ್ಮ ಅವನ್ ಗೆಟಪ್ಪ. ಅಮ್ಮ ಸೂಪರ್ ಅಮ್ಮ. ಏನ ಕೈಯಾಗ ಹೂ ಹಿಡ್ಕೊಂಡ್ ಬಂದ್ಯಲ್ಲ? ನಿನಗೋಸ್ಕರನೇ ಅಮ್ಮ. ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಕ್ ಹೋಗ್ತಾ ಇದೀಯಾ, ನಿಂಗೆಲ್ಲ ಒಳ್ಳೇದಾಗ್ಬೇಕಮ್ಮ. ನೋಡಿದ್ರ ನನ್ನ ಮಗ ಅಂದ್ರ ಅದ, ಅವನ್ ಮ್ಯಾಲ ಅಷ್ಟು ಪ್ರೀತಿ ಅವನ್ಗ. ಇದು ಯಾರ ಹೇಳಿದ್ರ ಹುಟ್ಟೋ ಪ್ರೀತಿ ಅಲ್ಲ. ನನ್ನ ಮಗನ್ ನೋಡ್ರಿ, ನನ್ನ ಮ್ಯಾಲಿನ ಪ್ರೀತಿಯಿಂದ ಇದನ್ ತಂದಾನ. ನನ್ನ ಮಗನ ಮನ್ಸು ಎಷ್ಟೇ ಕೆಡ್ಸಿದ್ರು, ನನ್ನಿಂದ ಎಷ್ಟ ದೂರ ಮಾಡ್ಬೇಕಂದ್ರು ಅವ ಬದಲಾಗಂಗಿಲ್ಲ. ಅವ ನನ್ನ ಮಗ. ಏನಲ್ಲ ನಿಮ್ಮ ಊರ ಮ್ಯಾಗ ಅಷ್ಟೇನು ಪ್ರೀತಿ, ನನಗೂ ಹೂ ತಂದು ಕೊಡಬಾರ್ದಿತ್ತೇನು? ಈ ಅಜ್ಜಿನ ಮರೆತು ಬಿಟ್ಟಿ ನೀನು. ಹೌದೌದು, ಸೋದರ ಮಾವನ್ನು ಮರ್ತಿದ್ದಾನೆ. ನನಗೆಲ್ಲೋ ಈ ಬೊಕ್ಕೆ. ಏ ಮಾವ,
ಇದು ನಿಮ್ 3 ಜನಕ್ಕೂ ಸೇರಿಸಿ ತಂದಿರೋದು. ಅದಕ್ಕೆ ಅಂತಾನೆ ನಿಮ್ 3 ಜನ ಕೊಡ್ಬೇಕಾಗಿರೋ ಹೂವನ್ನ ಇದರಲ್ಲೇ ಸೇರಿಸಿ ಕೊಟ್ಟಿದ್ದೀನಿ. ಸಪ್ರೇಟ್ ಸಪ್ರೇಟ್ ಕೊಟ್ರೆ ಚೆನ್ನಾಗಿರೋದಿಲ್ಲ ಅಲ್ವಾ? ಓಹೋ, ಹೋಲ್ಸೆಲ್ಲಾಗೆ ಕಂತ್ ತಂದಿದ್ಯಾ ಅಂತ ಆಯ್ತು. ಮತ್ತೆ ಅಷ್ಟೇ ತಾನೇ? ಈ ಆಕ್ಸಿಡೆಂಟ್ ನನ್ನ ಮನಿನ ನನ್ನ ಕಡೆಯಿಂದ ಬಾಡ್ಗಿಗ್ ತಗೊಂಡೆ ಬುದ್ಧಿ ಉಪಯೋಗಿಸಿ ರೊಕ್ಕ ಗಳಿಸ್ತಾಳಂತ ಬಹಳ ಶಾಣೆ ಆದಾಳಂತ ಮೆರಿಯಾಕತ್ತಾಳ. ಈಗ ನಾವ್ ಆಕ್ಟಿಂಗ್ ಮಾಡಿ ಸೂಪರ್ ಸ್ಟಾರ್ ಹಂಗ ರೊಕ್ಕದ ಮಳಿನ ಸುರಿಸ್ತೀವಿ. ಅಲ್ಲಿ ತನ ಈಕಿಗೆ ಕನಕಲಕ್ಷ್ಮಿ ಅಂದ್ರೆ ಏನಂತ ಗೊತ್ತಾಗಲ್ಲ, ತಿಳ್ಕೊ ಅಂತ ಹೇಳಾಕಿಗೆ. ಐ ಆಮ್ ವೇಟಿಂಗ್ ಅತ್ತೆ. ಆಲ್ ದ ಬೆಸ್ಟ್. ಏ ಆಕ್ಸಿಡೆಂಟ್, ನಾವು ಮೊದಲನೇ ಸರಿ ಆಕ್ಟಿಂಗ್ ಮಾಡತ್ತೀವಿ, ಎಲ್ಲ ಹಾಳು ಮಾಡ್ಬೇಕಂತಿದಿ. ಅಯ್ಯಮ್ಮ, ಆಲ್ ದ ಬೆಸ್ಟ್ ಅಂದ್ರೆ ಎಲ್ಲ ಹಾಳಾಗಿ ಹೋಗ್ಬೇಕು ಅಂತ ಅಲ್ಲ ಅಮ್ಮ. ಆಲ್ ದ ಬೆಸ್ಟ್ ಅಂದ್ರೆ ಎಲ್ಲ ಒಳ್ಳೇದಾಗ್ಲಿ ಅಂತ. ಏನ್ ಮಾಡೋದು, ನಾನ್ ಏನೇ ಹೇಳಿದ್ರು ಅತ್ತೆ ಅವ್ರಿಗದು ಬೇರೆ ತರಾನೇ ಕೇಳಿಸುತ್ತೆ. ನೀನ ಇವನು ಮುಂದ ಒಳ್ಳೆ ಹೆಸರು ಗಳಿಸ್ಬೇಕಂತ ಹೇಳಿ ಇಂಗ್ಲಿಷ್ನಾಗ ಒಳ್ಳೇದಾಗ್ಲಿ ಅಂತ ಹೇಳಿದ್ರು ಕೂಡ ನಿನ್ನ ಮನಸ್ನಾಗಿರೋದು ಅದೇ ಅಲ್ಲ. ನಾನು ಚಂದಾಗ ಮಾಡಬಾರ್ದು, ಎಲ್ಲ ಹಾಳಾಗೋಗ್ಬೇಕು ಅಷ್ಟೇ ಅಲ್ಲ, ಹಂಗೆ ಅನ್ಕೊಳತಿಯಲ್ಲ. ಅಂತ ಕೆಟ್ಟ ಯೋಚನೆಗಳು ನನಗಿಲ್ಲ ಅತ್ತೆ. ನನಗ್ ಗೊತ್ತ ಆಕ್ಸಿಡೆಂಟ್ ನಿನ್ನ ತಲೆಯಾಗ ಏನ್ ಓಡತ್ತೈತಂತ. ಗಲ್ಲಿಯಾಗ ಸವಾಲ್ ಕೊಡ್ತೀನಿ, ಈ ಕನಕಲಕ್ಷ್ಮಿ ಆಕ್ಟಿಂಗ್ ಏನಂತ ನೋಡ್ತೀನಿ. ನಿಮ್ ಫ್ಯಾನ್ಸ್ ನಾವೆಲ್ಲ ವೇಟಿಂಗ್, ನೋಡೋಣ. ನೋಡ್ತೀನಿ. ಏ ತಿಮ್ಮಪ್ಪ, ಹೇಳಿದ್ ನೆನ್ಪೈತಲ್ಲ, ನೆನ್ಪಿಟ್ಕೋ. ಕೋದಂಡ, ಸರ್. ಬಾಲಾಜಿಗೆ ಸೀನ್ ಪೇಪರ್ ಕೊಟ್ಯಾ? ಕೊಡ್ತಾ ಇದೀನಿ ಸರ್. ಏನು ಮಾಡ್ತಿದ್ದು ಇಷ್ಟೊತ್ತು? ಸರ್, ಇರೋದಿಬ್ರು ಹೊಸ ಹುಡುಗರು ಮತ್ ನಾನು. ಆ ಮ್ಯಾನೇಜರ್ ನೋಡಿದ್ರೆ ಬೆಳಿಗ್ಗೆ ಕೂಲಿಯವ್ರನ್ನ ಇಳಿಸ್ದಂಗೆ ಇಳಿಸ್ತಾ ಇದ್ದಾರೆ ಆರ್ಟಿಸ್ಟ್ಗಳನ್ನ. ಇಷ್ಟು ಜನ ರೆಡಿ ಮಾಡಿಸ್ಬೇಕಾ, ಕಾಸ್ಟ್ಯೂಮ್ ನೋಡ್ಕೋಬೇಕಾ, ಕಂಟಿನ್ಯೂಟಿ ನೋಡ್ಕೋಬೇಕಾ, ಪ್ರಾಪರ್ಟೀಸ್ ನೋಡ್ಕೋಬೇಕಾ, ಇದ್ರ ಮಧ್ಯೆ ನಿಮ್ಮ ಹತ್ರ ಬೈಸ್ಕೋಬೇಕಾ, ಇಷ್ಟೆಲ್ಲ. ಬೆಳಗ್ಗೆ BP ಯಾಕೋ ಏರಿಸ್ತಾ ಇದೆಯಾ ನನಗೆ? ಹೋಗಿ ಸೀನ್ ಪೇಪರ್ ಕೊಡು. ಬಾಲಾಜಿ, ಬಾಯಲ್ಲಿ ಸೀನ್ ಪೇಪರ್ ಕೊಡ್ತೀನಿ. ಅಣ್ಣ ಬಂದೆ. ತಗೋ ಈ ಸೀನ್ ಪೇಪರ್ ಓದ್ಕೋ. ನೆಕ್ಸ್ಟ್ ಸೀನ್ ಹಿಂದೆ ಸರಿ. ಚೆನ್ನಾಗಿ ಪ್ರಿಪೇರ್ ಆಗೋ. ಹೋಗೋ. ಆಯ್ತು ಸರ್. ನೀ ಹೋಗು, ರೆಡಿ. ಇನ್ನು ಎಷ್ಟೊತ್ತಪ್ಪ ಕಾಯ್ಬೇಕು? ಸ್ವಾಮಿ, ಬಾಲಾಜಿಗೆ ಒಳ್ಳೆ ಹೆಸರು ಬರಬೇಕು. ಈ ಫೀಲ್ಡ್ ಅಲ್ಲಿ ಚೆನ್ನಾಗಿ ಹೆಸರು ಮಾಡಬೇಕು. ನಾವಿಬ್ರು ಜೀವನ ಪೂರ್ತಿ ಸಂತೋಷವಾಗಿರ್ಬೇಕು. ಬೊಟ್ಟು ನೀನ್ ಇಡಬೇಕು. ಹೀಗೆ ತೋರ್ಸಿದ್ರೆ ಹೇಗೆ? ಆಕ್ಟಿಂಗಾ? ನಿಮ್ಮಪ್ಪ ಹೊರಟೋದ್ರು. ನಿನ್ಗೋಸ್ಕರನೇ ನಾನ್ ದೇವ್ರ ಹತ್ರ ಬೇಡ್ಕೋತಿದ್ದೆ. ನಂಗೊತ್ತು,
ಹೇಗೆ? ನನಗೋಸ್ಕರ ಅಲ್ದೇ ಇದ್ರೆ ನಿನ್ಗೋಸ್ಕರ ಬೇಡ್ಕೋತೀಯಾ? ನನಗಷ್ಟು ಗೊತ್ತಾಗಲ್ವಾ? ಬಾಲಾಜಿ ಬಾಲಾಜಿ ಅಣ್ಣ ಬೈಲಿ. ಸರಿ, ನಾನು ಹೋಗಿ ಬರ್ತೀನಿ ಅಣ್ಣ. ಸೀನ್ ಪೇಪರ್ ನೋಡಿದ್ಯಾ? ಮೇಕಪ್ ಹಾಕ್ಸ್ಕೊಂಡ್ಯಾ? ಹ್ಞೂ ಆಯ್ತು ಅಣ್ಣ. ಏನಿದು ಮೇಕಪ್ ಹಾಕೊಂಡು ಬೊಟ್ಟು ಇಟ್ಕೊಂಡಿದ್ಯಾ? ನೀನು ಈ ಸೀನ್ ಆದ್ಮೇಲೆ ದೇವಸ್ಥಾನಕ್ಕೆ ಹೋಗ್ತಾ ಇರೋದು, ಮೊದಲೇ ಯಾಕೆ ಬೊಟ್ಟು ಇಟ್ಕೊಂಡೆ? ಏ ಟಚಪ್ ಬಾಪ ಇಲ್ಲೇ, ಆ ಬೊಟ್ಟೆಗೆ ಅಣ್ಣ ಈಗ ತಾನೇ ದೇವ್ರ ಕೈ ಮುಗಿದು ಇಟ್ಕೊಂಡೆ ಅಣ್ಣ. ಇರ್ಲಿ ಬಿಡಿ ಅಣ್ಣ. ಲಾಜಿಕ್ ಹೋಗುತ್ತಲ್ಲಪ್ಪ. ಆ ಹುಡುಗಿ ಸಿಗ್ಲಿ ಅಂತ ಈಗ ದೇವಸ್ಥಾನಕ್ಕೆ ಹೋಗ್ತಾ ಇದೆಯಾ? ದೇವಸ್ಥಾನಕ್ಕೆ ಹೋದ್ಮೇಲೆ ತಾನೇ ಬೊಟ್ಟು ಇಟ್ಕೊಳ್ಳೋದು ಬೇಡ್ಕೊಳ್ಳೋದು ಎಲ್ಲ ಇಲ್ಲೇ ಮಾಡಿದ್ರೆ ಹೇಗೆ? ತೆಗೆಯಪ್ಪ. ಅದು ಹಾಗಲ್ಲ ಅಣ್ಣ, ದೇವ್ರ ಕೈ ಮುಕ್ಕೊಂಡು ಬಂದಿದ್ನಲ್ಲ, ಸೆಂಟಿಮೆಂಟು. ನೋಡು, ಕೆಲ್ಸನೇ ನಮಗ್ ದೇವ್ರು, ಏನ್ ತೊಂದ್ರೆ ಇಲ್ಲ, ತೆಗಿ. ಏನ್ ಮಾಡ್ಲಿ ಈಗ? ಪರವಾಗಿಲ್ಲ, ಅಳಸು. ಏನೋ ಯೋಚನೆ ಮಾಡ್ತಾ ಇದ್ಯಾ? ತೆಗಿ. ಸರಿ, ಶಾರ್ಟ್ ರೆಡಿ ಆಗ್ತಿದ್ದಾಗ ಹೇಳ್ತೀನಿ. ಎಲ್ಲ ನೋಡ್ಕೊಂಡಿದ್ಯಲ್ವಾ? ಏನಾದ್ರು ಡೌಟ್ ಇದ್ರೆ ಇನ್ನೊಂದ್ಸಲ ನೋಡ್ಕೋ. ಸೀನ್ ಪೇಪರ್ ನಿನ್ನ ಹತ್ರನೇ ಇರ್ಲಿ, ಓಕೆನಾ? ನೀನೇನೋ ದೇವ್ರ ಕೈ ಮುಕ್ಕೊಂಡು ಬೊಟ್ಟಿಟ್ಟೆ, ಇವರು ಸೀನಲ್ಲಿ ಬೇಡ ಅಂತ ತೆಗೆದ್ಬಿಟ್ರು. ಏನೋ ಒಂಥರ ಆಗ್ತಾ ಇದೆ. ನಾನ್ ಕೇಳ್ಕೊಂಡಿದ್ದು ನಿನ್ಗೋಸ್ಕರನೇ ಅಲ್ವಾ? ಕೆಲ್ಸಕ್ಕೆ ಏನ್ ಮುಖ್ಯನೋ ಅದ್ ಮಾಡ್ಬೇಕು, ತಪ್ಪಿಲ್ಲ. ಥ್ಯಾಂಕ್ಸ್. ಇದೇನ್ ನೋಡ್ತೀಯೋ? ಮೊನ್ನೆ ಒಂದ್ ಸಾಂಗ್ ಮೇಕಿಂಗ್ ನೋಡ್ಬೇಕಾಗಿತ್ತು. ಏನ್ ಸಖತ್ತಾಗಿ ಮಾಡಿದ್ರು ಗೊತ್ತಾ? ನಿಲ್ಲಿಸ್ರ ನಿಮ್ ಗಲಾಟೆನ, ನಿಲ್ಲಿಸ್ರ. ಬರ್ಗಾವ್ ಇಲ್ಲಿ ಬಾಯ್ಲಿ ಬಾರಯ್ಯ. ಇಲ್ಲಿ ಕೋದಂಡ ಎಲ್ಲಿದ್ಯಾ? ಎಲ್ಲರೂ ನಾನೇ ಕರಿಬೇಕಾ? ನಾನು ಯಾರು ಫಾಲೋ ಮಾಡಲ್ವಾ? ಬಂದಿದ್ದೆ, ನಿಮ್ಮನ್ನೇ ಫಾಲೋ ಮಾಡಿದೆ. ನೀವು ನೇರವಾಗಿ ಟಾಯ್ಲೆಟ್ಗೆ ಹೋದ್ರಿ. ನೀವು ಶಾರ್ಟ್ ಹೇಳಕ್ ಬಂದ್ರೆ ಇಲ್ಲ ಬಾತ್ರೂಮ್ಗೆ ಹೋದ್ರ ಅಂತ ಯಾರಿಗೂ ಗೊತ್ತಾಗುತ್ತೆ ಸರ್? ನೀವು ವಾಶ್ರೂಮ್ಗೆ ಹೋಗ್ತೀನಿ ಅಂತ ಹೇಳಿದ್ರೆ ನಮ್ಗೆ, ನಾನು ಸುಮ್ಮನೆ ನಿಮ್ ಜೊತೆ ವಾಶ್ರೂಮ್ಗೆ ಬಂದು ಏನ್ ಮಾಡ್ಬೇಕಿತ್ತು ಹೇಳಿ? ಬಾಡಿ ಲ್ಯಾಂಗ್ವೇಜ್ ನೋಡಿ ಅರ್ಥ ಮಾಡ್ಕೋಬೇಕಣಯ್ಯ. ಸಿನಿಮಾದಲ್ಲಿದ್ದು ಬಾಡಿ ಲ್ಯಾಂಗ್ವೇಜ್ ಗೊತ್ತಾಗಲಿಲ್ಲ ಅಂದ್ರೆ ಹೇಗೆ? ನಮ್ಗೆ ಆ ಲ್ಯಾಂಗ್ವೇಜ್ ಗೊತ್ತಿದ್ರೆ ಇಲ್ಲ ಕೆಲಸ ಮಾಡ್ತಿದ್ದೆ. ಹೇಳಿ ಹೇಳಿ. ನಿನ್ ಮಾತು ಜಾಸ್ತಿ ಆಯ್ತು ಕಣಯ್ಯ. ಈಗ ಟೈಮ್ ವೇಸ್ಟ್ ಮಾಡಬೇಡಿ ಸರ್, ಹೇಳಿ. ಸರಿ ಕೇಳು. ಈಗ ಎಲ್ಲ ಬೆಡ್ರೂಮ್ ಯೂಸ್ ಮಾಡ್ಬಿಟ್ಟಿದೀವಿ, ಬೆಡ್ರೂಮ್ ಸಾಕಾಗ್ತಿಲ್ಲ. ಇಲ್ಲಿ ಒಂದು ಡ್ರೆಸ್ಸಿಂಗ್ ಮಿರರು, ಕಬಾರ್ಡು ಅರೇಂಜ್ ಮಾಡಿ ಕಾಂಪ್ಯಾಕ್ಟ್ ಆಗಿ ಫ್ರೇಮ್ ಇಟ್ಬಿಡು. ಬೆಡ್ರೂಮ್ ಅಲ್ಲಿ ಇಟ್ಟಂಗಿರ್ಬೇಕು. ಮಾಡ್ತೀನಿ. ಈಗ ಒಬ್ಬ ಹುಡುಗ ಲವ್ ಮಾಡಿರೋ ಹುಡುಗಿನ ದೇವಸ್ಥಾನಕ್ಕೆ ಬರಕ್ ಹೇಳಿದಾನೆ. ಅಲ್ಲಿ ಹೋದ್ಮೇಲೆ ಲವ್ ಪ್ರಪೋಸ್ ಮಾಡ್ತಾನೆ. ಅದಕ್ಕಿಂತ ಮೊದಲು ಫಸ್ಟ್ ಟೈಮ್ ತನ್ನ ಪ್ರೀತಿನ ಹೇಳ್ಕೊತಾ ಇದ್ದಾನಲ್ಲ, ಫಸ್ಟ್ ಟೈಮ್ ತನ್ನ ಪ್ರೀತಿನ ಹೇಳ್ಕೊಳ್ಳುವಾಗ ಎಷ್ಟು ಟೆನ್ಷನ್ ಇರುತ್ತೆ, ಎಷ್ಟು ಭಯ ಇರುತ್ತೆ, ಪ್ರಿಪರೇಷನ್ ಇರುತ್ತಲ್ವಾ? ಅವೆಲ್ಲ ನಮ್ಗೆ ಗೊತ್ತಾಗುತ್ತೆ ಸರ್, ನಿಮ್ಗಾದ್ರೆ ಗೊತ್ತಾಗುತ್ತೆ. ಲವ್ ಮಾಡದಿರೋ ಮನುಷ್ಯ ಯಾಕಯ್ಯ ವೇಸ್ಟ್. ಸರಿ ಅದನ್ ಬಿಡು. ಆ ಹುಡುಗಿಗೆ ಹೇಗೆ ಪ್ರಪೋಸ್ ಮಾಡಬೇಕು ಅಂತ ಪ್ರಾಕ್ಟೀಸ್ ಮಾಡ್ತಿರ್ತಾನೆ, ಅದು ಸೀನು. ಓಕೆನಾ? ಬ್ಲಾಕ್ ರೆಡಿ ಮಾಡಪ್ಪ. ಅದೇ ಅಲ್ವಾ ಬ್ಲಾಕು? ಇದೇ ಬ್ಲಾಕು ರೆಡಿ ಮಾಡು. ಲೇ ಲೈಟ್ ಆಫೀಸರು, ಎಲ್ಲ ರೆಡಿ ಮಾಡ್ರಪ್ಪ. ಹೋದಂಡ. ಹಾ ಸರ್. ಇನ್ನು ಏನ್ ಮಾಡ್ತಿದ್ಯಾ? ಎಲ್ಲ ಸೆಟ್ ಅವ್ರನ್ನ ಕರೆದ್ಬಿಟ್ಟು ಎಲ್ಲ ರೆಡಿ ಮಾಡ್ಸಯ್ಯ. ಓಕೆ ಸರ್. ಬರಲಿ ಸರ್. ನಾನು ರೆಡಿ ಸರ್. ಸೂಪರ್ ಅಪ್ಪ. ನೀನು ಎಲ್ಲ ಪ್ರಾಕ್ಟೀಸ್ ಮಾಡಿದ್ಯಾ? ಮಾಡಿದ್ದೀನಿ ಸರ್. ನೋಡು, ಪರ್ಫಾರ್ಮೆನ್ಸ್ ಹೆಂಗಿರ್ಬೇಕು ಅಂದ್ರೆ, ನೀನು ಆ ಹುಡುಗಿಗೆ ಪ್ರಪೋಸ್ ಮಾಡೋಷ್ಟರಲ್ಲಿ ನೀನ್ ಇಲ್ಲಿ ಪ್ರಾಕ್ಟೀಸ್ ಮಾಡೋದನ್ನ ನೋಡಿ ಆ ಹುಡುಗಿ ನೀನ್ ಲವ್ ಮಾಡ್ಬಿಡ್ಬೇಕು, ಹಂಗಿರ್ಬೇಕು. ಸಾಯಿಸ್ಬಿಡ್ತೀನಿ ಸರ್. ಸಾಯಿಸ್ಬೇಡಪ್ಪ, ಬದುಕ್ಸು. ಈಗಲೇ ಹೇಗಕ್ಕಾಗದೆ ಸಾಯ್ತಾ ಇದ್ದೀನಿ. ಹಲೋ ಸರ್. ಗೀತಾ ಗೋವಿಂದಂ, ಹೆಸರು ಬಹಳ ಚೆನ್ನಾಗಿದೆ. ಹೌದು, ನಿಮ್ದು ಲವ್ ಮ್ಯಾರೇಜಾ? ಹೌದು ಸರ್. ಡೈರೆಕ್ಟರ್ ನಮ್ಮ ಹುಡುಗ ಹೆಂಗ್ ಆಕ್ಟಿಂಗ್ ಮಾಡ್ತಿದ್ದಾನೆ? ಸಾಯಿಸ್ಬಿಡ್ತಿದ್ದಾನೆ ಸರ್. ಈಗ ತಾನೇ ಸಾಯಿಸ್ತೀನಿ ಅಂದ್ರೆ ಬದುಕ್ಸು ಅಂದ್ರಲ್ಲ ಸರ್. ನಾನು ಹೇಳೋದು ಬೇರೆ, ನೀನ್ ಹೇಳ್ತಿರೋದು ಬೇರೆ. ಈಗ ನೋಡು, ಸೀನ್ ಪೇಪರ್ ನೋಡ್ಬಿಟ್ಟು ರೆಡಿ ಆಗು. ಓಕೆನಾ? ಆಯ್ತು ಸರ್. ಹೌದು, ನಿಮ್ ಲವ್ ಹೇಗಾಯ್ತು? ಏನ್ ಸರ್, ನಮ್ ಕತೆ ತಿಳ್ಕೊಂಡು ನಿಮ್ ಕತೆಲಿ ಹಾಕೊಂಡ್ಬಿಡ್ತೀರಾ ಹೆಂಗೆ? ಈ ತರದೆಲ್ಲ ಕೇಳಿದ್ರಿ ಅಲ್ವಾ ಒಳ್ಳೊಳ್ಳೆ ಸೀನ್ಗಳನ್ನ ತೆರೆ ಮೇಲೆ ತರಕ್ಕಾಗೋದು. ನಮ್ ಕತೆ ಕೇಳಿದ್ರೆ ನೀವು ತುಂಬಾ ಸೀನ್ಗಳನ್ನ ಇಟ್ಕೋಬಹುದು. ಹೌದಾ? ಕೇಳ್ತೀನಿ. ನಿಮ್ ಕತೆನ ಒಂದ್ ಇಡೀ ದಿನ ಕೇಳ್ತೀನಿ. ಬನ್ನಿ ಕೂತ್ಕೊಳ್ಳಿ. ನಡಿ ಗೀತಾ. ಸರ್ ಚಪಾತಿ ಸರ್ ರೆಡಿ. ಕೋದಂಡ ರೆಡಿ ಅಂತೇಳಿ ಬಾ ಅಂತ ಹೇಳು. ರೆಡಿ ಸರ್. ಏನು ಸೀನ್ ಪೇಪರ್ ಇಟ್ಕೊಂಡೆ ಆಕ್ಟ್ ಮಾಡ್ಬಿಡ್ತೀಯಾ? ಇಲ್ಲ ಸರ್.
ಈಗ ಒಂದು ಮಾನಿಟರ್ ಮಾಡೋಣಪ್ಪ. ಹಾ ಸರ್. ಹಾ ಹಾ. ನೀನೀಗ ಕನ್ನಡಿ ಮುಂದೆ ನಿಂತಿದ್ಯಾ ಅನ್ಕೋ. ಹಾ. ಕನ್ನಡಿ ಮುಂದೆ ನಿಂತ್ಕೊಂಡು ನಿನ್ ಶರ್ಟು ಪ್ಯಾಂಟು ಎಲ್ಲ ನೋಡ್ಕೊಂಡೆ. ಹಾ ಸರಿ ಸರ್. ಈಗ ದೇವಸ್ಥಾನಕ್ಕೆ ಹೋಗಿ ಆ ಹುಡುಗಿಗೆ ಪ್ರಪೋಸ್ ಮಾಡ್ಬೇಕು ಅಂತಿದ್ಯಲ್ವಾ? ಹಾ ಹಾ ಹಾ. ಹೆಂಗ್ ಪ್ರಪೋಸ್ ಮಾಡ್ಬೇಕು ಅನ್ಕೋತಿದ್ಯೋ ಈಗಲೇ ಫೀಲ್ ಮಾಡಿ ಸೀನ್ ಓದಿದ್ಯಲ್ವಾ? ಓದ್ಕೊಂಡಿದ್ದೀನಿ ಹಾ ಸರ್. ಅದನ್ನ ಮಾಡು. ಹಾ ಸರಿ ಸರ್. ಈಗ ಹುಡುಗಿ ನಿನ್ ಕಣ್ಣು ಮುಂದೆನೇ ಇದ್ದಾಳೆ ಅಂತ ಫೀಲ್ ಮಾಡು. ಹಾ ಹಾ ಹಾ. ಓಕೆನಾ? ಓಕೆ ಸರ್. ಹಾ ಈಗ ಒಂದು ಮಾನಿಟರ್ ನೋಡೋಣ. ಹಾ ನೋಡೋಣ ಸರ್. ಹಾ ಭಾರ್ಗವ್ ರೆಡಿ? ರೆಡಿ. ಆಕ್ಷನ್. ಶುರು ಮಾಡಬೇಕು ಅಂತ ನನಗೆ ಅರ್ಥನೇ ಆಗ್ತಿಲ್ಲ.